ಇದು ಮಂಗಳೂರಿನ ಹೊರವಲಯದಲ್ಲಿ ನಡೆದಂತಹ ಘಟನೆ. ರಾತ್ರಿ ಮಲಗಿದ್ದಂಥ ಒಬ್ಬ ವ್ಯಕ್ತಿ ಬೆಳಗಿನ ಜಾವ 3:30ಗೆ ಸರಿಯಿದ್ದ. ಆದರೆ ಬೆಳಕು ಹರಿದ ಸಂದರ್ಭದಲ್ಲಿ ಆತನ ಎಡಭಾಗದ ಕಣ್ಣಿನ ಗುಡ್ಡೆ ಕಿತ್ತು ಹೋಗಿತ್ತು ಮತ್ತು ಅಲ್ಲಲ್ಲಿ ಪರಚಿದಂಥ ಗಾಯ ಇತ್ತು. ಆತ ಜೀವನ್ಮರಣ ಸ್ಥಿತಿಯಲ್ಲಿ ಹೋರಾಡ್ತಾ ಇದ್ದ. ಪೊಲೀಸರಿಗೆ ಸ್ಥಳೀಯರು ಫೋನ್ ಮಾಡ್ತಾರೆ. ಅವರು ಬರುವಷ್ಟರಲ್ಲಿ ಆತ ಸಾವನ್ನಪ್ಪಿದ್ದ. ಹಾಗಾದರೆ ಇದು ಕೊಲೆಯೋ ಅಥವಾ ಬೇರೆ ಏನಾದರೂ ಘಟನೆಯೋ ಎನ್ನುವಂಥ ಒಂದು ಸಂಶಯ ಸ್ಥಳೀಯರಲ್ಲಿ ಮತ್ತು ಎಲ್ಲರಲ್ಲಿ ಕೂಡ ಮೂಡ್ತಾ ಇತ್ತು. ಯಾಕಂತ ಹೇಳಿದರೆ ಆ ವ್ಯಕ್ತಿ ಕುಂಪಲದ ನಿವಾಸಿಯಾಗಿದ್ದ. ಆತನಿಗೆ 53 ವರ್ಷ ಆಗಿತ್ತು ಮತ್ತು ಆತನ ಹೆಸರು ದಯಾನಂದ್ ಗಟ್ಟಿ. ಯಾವುದೇ ರೀತಿಯಲ್ಲಿ ಆತನ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿರಬಹುದಾ ಎನ್ನುವಂಥ ಒಂದು ಸಂಶಯ ಬರಲಿಕ್ಕೆ ಕಾರಣ ಆತ ಮಲಗಿದ್ದ ಅಲ್ಲಿ ಒಂದಿಷ್ಟು ನೋಟಿನ ಕಂತೆಗಳು. ಹಾಗಾದರೆ ಕೊಲೆ ಮಾಡಿ ಅಲ್ಲಿ ಬಿಸಾಡಿದ್ರ ಅಥವಾ ಏನಾದರೂ ಬೇರೆ ಆಗಿತ್ತಾ ಎನ್ನುವ ಪ್ರಶ್ನೆ ಬಂದಾಗ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅಲ್ಲಿ ಬರ್ತಾರೆ. ನೋಡುವಾಗ ಅವರ ಒಂದು ಪ್ರಾಥಮಿಕ ತನಿಖೆಯ ಮೇಲೆ ಯಾವುದೋ ಒಂದು ಪ್ರಾಣಿ ಅಟ್ಯಾಕ್ ಮಾಡಿದೆ ಎನ್ನುವಂಥ ಒಂದು ವಿಚಾರ ಬಯಲಿಗೆ ಬರುತ್ತೆ. ಯಾವ ಪ್ರಾಣಿ ಅಂತ ನೋಡುವಾಗ ಕೆಲವರು ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ಒಂದು ನಾಯಿಯ ಬಾಯಲ್ಲಿ ಒಂದಿಷ್ಟು ರಕ್ತ ಇತ್ತು, ಅದು ಆ ಪರಿಸರದಲ್ಲಿ ಓಡಾಡ್ತಾ ಇತ್ತು ಅಂತೇಳಿ. ಹಾಗಾದರೆ ಆ ನಾಯಿ ಅಟ್ಯಾಕ್ ಮಾಡಿದೆಯಾ? ಹಾಗಾದರೆ ಒಂದು ಬೀದಿ ನಾಯಿ ಈ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿ ಆತನ ಕಣ್ಣ ಗುಡ್ಡೆಯನ್ನು ಕಿತ್ತು ಆತನನ್ನು ಸಾಯುವ ಸ್ಥಿತಿಗೆ ತರತ್ತಾ ಎನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಬಹುತೇಕರು ಹೇಳುವ ಪ್ರಕಾರ ಈ ಕುಂಪಲದ ಪರಿಸರದಲ್ಲಿ ಬೀದಿ ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈ ಬಗ್ಗೆ ಸ್ಥಳೀಯ ಪುರಸಭಾ ಸದಸ್ಯರು ಧ್ವನಿ ಕೂಡ ಎತ್ತಿದ್ದಾರೆ. ಆದರೆ ಒಂದಿಷ್ಟರ ಮಟ್ಟಿಗೆ ನಾಯಿಗಳನ್ನು ಹಿಡಿಯುವಂಥ ಕೆಲಸ ಆಗತ್ತೆ. ನಂತರ ಜನ ಅದನ್ನು ಮರೀತಾರೆ, ಮತ್ತೆ ಬೀದಿ ನಾಯಿಗಳ ಹಾವಳಿ ಶುರುವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಮೇಲ್ನೋಟಕ್ಕೆ ಸುಮಾರು 80% ಇದು ಒಂದು ಬೀದಿ ನಾಯಿಯ ದಾಳಿಯಿಂದ ದಯಾನಂದ್ ಗಟ್ಟಿ ಸತ್ತಿದ್ದಾರೆ ಅಂತ ಹೇಳಲಾಗ್ತಿದ್ರು ಕೂಡ ಒಂದಿಷ್ಟು ತನಿಖೆ ಅಥವಾ ವಿಚಾರಣೆ ಆದ ಬಳಿಕ ಸತ್ಯ ಹೊರಗೆ ಬರಬಹುದು. ಆದರೆ ಈ ಬೀದಿ ನಾಯಿಗಳ ಉಪಟಳ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದಕ್ಕೆ ಈ ದಯಾನಂದ್ ಗಟ್ಟಿಯ ಪ್ರಕರಣವೇ ಸಾಕ್ಷಿ ಅಂತ ಅನಿಸ್ತಾ ಉಂಟು. ಒಂದಿಷ್ಟು ಜಾಗೃತಿ ಮೂಡಿಸುವಂಥ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೇವೆ. ನಿಮ್ಮ ಮಕ್ಕಳು ಅಥವಾ ವೃದ್ಧರು ಒಂದು ವೇಳೆ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿಯಾದರೂ ಬೀದಿ ಬದಿಯಲ್ಲಿ ಬೆಳಗಿನ ಜಾವ ತಡರಾತ್ರಿ ಹೋಗುವುದಿದ್ರೆ ಜಾಗೃತಿಯನ್ನು ವಹಿಸಲೇಬೇಕು. ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್.